ಮಾನ್ವಿ ತಾಲೂಕಿನ ರಂಗದಾಳ ಗ್ರಾಮದಲ್ಲಿ ವಾರುಣ ದೇವನನ್ನ ಒಲಿಸಿಕೊಳ್ಳಲು ಗ್ರಾಮಸ್ಥರು ವಿಶಿಷ್ಟವಾದ ಭಕ್ತಿ ಮೆರೆದಿದ್ದಾರೆ. ಮಳೆ ಇಲ್ಲದೆ ಕಂಗಾಲಾಗಿರೋ ರೈತರು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಬಸವಣ್ಣ ದೇವರಿಗೆ ಬರೋಬ್ಬರಿ 101 ಕೂಡ ನೀರು ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಮಳೆಗಾಗಿ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ. ಬೆಳೆಗಳು ಒಣಗುತ್ತಿರುವುದಕ್ಕೆ ರೈತರು ಆತಂಕದಲ್ಲಿದ್ದು ಕೃಷಿ ಚಟುವಟಿಕೆ ಚೇತರಿಸಿಕೊಳ್ಳಲಿ ಮತ್ತು ರೈತರ ಬದುಕು ಹಸನಾಗಲಿ ಅನ್ನೋದೇ ಈ ಸಾಮೂಹಿಕ ಪ್ರಾರ್ಥನೆಯ ಉದ್ದೇಶ. ಇನ್ನು ದೇವರ ಮೇಲಿನ ನಂಬಿಕೆಯೊಂದಿಗೆ ಮಾಡಿರುವ ಈ ಪ್ರಯತ್ನಕ್ಕೆ ಮಳೆರಾಯ ಕೃಪೆ ತೋರಲಿ ಅಂತ ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ. ಮಾಡ್ರಣ ಮುಂದಕ್ಕೆ ಬರಂಗೆ ದೋಸೆ ಮರ ಎಲ್ಲಾರ ದೋಸೆ ದೋಸೆ ಮರ ಮುಣಿಗೆ ಬರ್ಬೇಕು. ನಮ್ಮ ಊರಿನ ರಂಗದಾಳ ಗ್ರಾಮದಲ್ಲಿ ಈ ಬರಗಾಲ ಅಂದರೆ ನಮ್ಮ ಭಾಗ ಉತ್ತರ ಕರ್ನಾಟಕ ಭಾಗ ಎಲ್ಲ ಬರಗಾಲ ಬಂದಿರೋದ್ರಿಂದ ನಮ್ಮ ಊರಿನ ಎಲ್ಲರೂ ಜಮಾಯಿಸಿ ಹಿರಿಯವರು ಎಲ್ಲ ಜಮಾಯಿಸಿ ಹುಡುಗರು ಎಲ್ಲರೂ ಹರಕೆ ಹೊತ್ಕೊಂಡಿದ್ದಾರೆ. ಈ ಮಳೆ ಸಲುವಾಗಿ ನೀರಿನ ಹರಕೆ ಹೊತ್ಕೊಂಡು 101 ಕೂಡ ನೀರು ಹಾಕಿದ್ದಾರೆ ನಮ್ಮ ಬಸವಣ್ಣವ್ರಿಗೆ. ಆದಾದ ಕಾರಣ ಈ ಯಾರು ರೈತರು ಯಾರು ಭಯ ಬೀಳುವಂಥದ್ದಿಲ್ಲ, ನೀರು ಮಳೆ ಬರ್ತದಂತ ನಮ್ಮ ಬಸವಣ್ಣನ ಮೇಲೆ ನಂಬಿಕೆ ಇಟ್ಟು ನಾವು ಹೇಳ್ತಾ ಇದ್ದೀವಿ. ಯಾರು ಆತರ ಪಡುವಂಥದ್ದಿಲ್ಲ.